ಕುಲಕ್ಕೆ ಕಾಮರಾಜನಾಗಿ, ಬೇಡಿ ಬಂದವರಿಗೆ ದಾನಶೂರ ಕರ್ಣನಾಗಿ, ನನ್ನ ಎದುರಾಳಿಗೆ ನಾನೊಬ್ಬ ರಾಕ್ಷಸನಾಗಿ ಈ ಭೂಮಿಯ ಮೇಲೆ ಜನ್ಮ ತಾಳಿ ಬಂದವನೇ ಪ್ರತಾಪ್, ರುದ್ರ ಪ್ರತಾಪ್. ಅಂದು ದಶಕಂಠ ರಾವಣನ ದಶಾವತಾರದ ಒಂದು ಚರಿತ್ರೆಯಾದರೆ, ಇಂದು ಈ ರುದ್ರ ತಾಂಡ ಆಡುವ ರುದ್ರ ಪ್ರತಾಪನ ಇನ್ನೊಂದು ಚರಿತ್ರೆ ಕ್ಷಣಗಣನಲ್ಲೇ ಆರಂಭ. ಈ ಪ್ರತಾಪ್ ಮನಸ್ಸು ಮಾಡಿದರೆ ವಿಶ್ವದ ಫಲಕವನ್ನೇ ಬದಲಿಸಬಲ್ಲ. ಹೌದು, ಅಂದು ಶ್ರೀಕೃಷ್ಣನ ಕೊರಳಿನ ನಾದಕ್ಕೆ ಗೋವುಗಳು ತಲೆ ಅಲ್ಲಾಡಿಸ್ತದಂತೆ, ಆದರೆ ನಾನುದುವ ನಾದಕ್ಕೆ ಅದೇ ಗೋವುಗಳು ವಿದೇಶದಲ್ಲಿ ನೇತಾಡುತ್ತಿದ್ದಾವೆ. ಯಾಕೆಂದರೆ ನಾ ಮಾಡುವ ದಂಧೆ ಗೋಗಳತನ, ಗಾಂಜ ಸಾಗಾಟ, ಸಪ್ಲೈ ಮಾಡಿ ಇಲ್ಲದ ರಕ್ಷಾ ಕವಚಕ್ಕೆ ಮಣ್ಣು ಮುಕ್ಕಿಸುವ ಧೀರನೇ ಈ ರುದ್ರ ಪ್ರತಾಪ್. ಈ ಸಿಂಹ ಬೇಟೆಯಾಡೋದಕ್ಕೂ ಸಿದ್ಧ, ಬಂದಿರುವ ಬೇಟೆಗಾರರನ್ನು ನನ್ನ ವಶಕ್ಕೆ ಪಡೆದುಕೊಳ್ಳಲು ಸಿದ್ಧ. ಆದರೆ ಇಂದಿನಿಂದ ನನ್ನ ದಂಧೆಗೆ ನನ್ನ ವಿರುದ್ಧವಾಗಿ ಬರುತ್ತಿದ್ದಾನೆ ಆ ಇನ್ಸ್ಪೆಕ್ಟರ್ ತ್ರಿವಿಕ್ರಮ್. ಈ ಹಿಂದೆ ಬ್ರಹ್ಮ ನಿನ್ನ ಹಣೆ ಮೇಲೆ ಗೀಚಿದ್ದು ಒಂದಾದ್ರೆ, ಇನ್ನು ಮುಂದೆ ನಾ ಗೀಚದೆ ಇನ್ನೊಂದು. ಈ ಗಂಡದಿಯ ತುಂಡುಗಳನ್ನು ಕಂಡರೆ ಗಡಗಡನೆ ನಡುಗುವ ಈ ಪ್ರತಾಪನ ಮುಂದೆ ಅತ್ಯಂತ ಬಲಿಷ್ಠ ಬಲವುಳ್ಳ ವ್ಯಕ್ತಿಗಳೇ ಬಂದರು. ಅವರು ಈ ಪ್ರತಾಪನ ಮುಂದೆ ಸೊಳ್ಳೆ ಸಮಾನ. ವಿಕ್ರಮ್, ನೀನಾಡುವ ಆಟದಲ್ಲಿ ನಾನು ಹೇಳಿದಂತೆ ಕೇಳಿದರೆ ಮಜಾವೋ ಮಜಾ. ನನ್ನ ವಿರುದ್ಧವಾಗಿ ನಿನ್ನ ದುಷ್ಟತನವನ್ನು ಬುಟ್ಟಿ ತೋರಿಸ ಬಂದರೆ ನೀನು ಸೇವೆಯಿಂದಲೇ ವಜಾ. ಇನ್ನು ಮುಂದೆ ನೋಡ್ತಾ ಇರೋ ಈ ರುದ್ರ ಪ್ರತಾಪನ ಚಾಣಾಕ್ಷರ್ತನ